ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಪೈಸಿಯಾಗಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ. ಇದಕ್ಕೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಟೊಮೊಟೊ ಅದನ್ನು ನೀಟಾಗಿ ಈ ಥರ ಹುರ್ಕೋಬೇಕು. ಫಸ್ಟಾಗೆ ನಾನು ಎಣ್ಣೆ ಬಿಟ್ಟು ಅದಕ್ಕೆ ಈರುಳ್ಳಿ, ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ನಾನು ಸ್ವಲ್ಪ ಟೊಮೊಟೊ ಹಾಕಿ ಅದು ತುಂಬ ಸಾಫ್ಟ್ ಆಗೋ ಗಂಟ ಹುರ್ಕೋಬೇಕು ಫ್ರೆಂಡ್ಸ್. ಅದು ಸಾಫ್ಟ್ ಆಗೋ ಗಂಟ ಟೊಮೊಟೊ ಹಣ್ಣು ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಸಾಫ್ಟ್ ಆದಮೇಲೆ ನಾನಿಲ್ಲಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಆ ಕೊಬ್ಬರಿ ಹಾಕ್ಕೊಂಡು 2 ನಿಮಿಷ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ಕೋಬೇಕು. ಕೊತ್ತಂಬರಿನೂ ಸೊಪ್ಪು ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹುರ್ಕೋಬೇಕು. ಇದನ್ನು ತಣ್ಣಗಾಗಲಿ ಅಂತ ಹುರಿದಾದ್ಮೇಲೆ ಸೈಡ್ಗೆ ಇಟ್ಕೊಂಡು ಇವಾಗ ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಟೊಮೊಟೊ, ಒಂದು ಈರುಳ್ಳಿ, 3 ಏಲಕ್ಕಿ ಮತ್ತು ಸ್ಪೈಸಸ್ ಬಂದು ನಾನು ಇದಕ್ಕೆ ಖಾರದ ಪುಡಿ, ಮಟನ್ ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸೋಣ. ಇದಕ್ಕೆ ಒಂದು ಪ್ಯಾನಲ್ಲಿ ಅವಾಗೇ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ನಾನು ಎಣ್ಣೆ ಬಿಟ್ಟಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಅದು ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಹುರ್ಕೊಳ್ಳಿ. ಈ ಥರ ಕಂದು ಬಣ್ಣ ಬರಬೇಕು ನೀಟಾಗಿ. ಅದಾದಮೇಲೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ರುಬ್ಬಕ್ಕೆ ಹಾಕ್ಕೋಬಹುದು. ಶುಂಠಿ ಬೆಳ್ಳುಳ್ಳಿ ಇದ್ದರೆ ನೀವು ರುಬ್ಬಕ್ಕೆ ಹಾಕ್ಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಳ್ಳಿ. ಅದು ಆದಮೇಲೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿ ಅದಕ್ಕೊಂಚೂರು ಉಪ್ಪು ಹಾಕಬೇಕು, ಬೇಗ ಬೇಯುತ್ತೆ ಟೊಮೊಟೊ. ಅದಾದಮೇಲೆ ನಾನು ಹೇಳಿದಂಥ ಸ್ಪೈಸಸ್ ಎಲ್ಲನೂ ಹಾಕ್ಕೋಬೇಕು. ಗರಂ ಮಸಾಲ, ಮಟನ್ ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಗೂ ಅರಿಶಿನ, ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಅದು ಸ್ವಲ್ಪ ಸಿಯೋ ಚಾನ್ಸಸ್ ಇರುತ್ತೆ, ಅದರಿಂದ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗೆ ಅದು ಇದಾಗುತ್ತೆ. ಇವಾಗ ಅದು ಬೇಯಕ್ಕೆ ಬಿಟ್ಟು ಅವಾಗೇ ತಣ್ಣಗಾಗಲಿ ಅಂತ ಎತ್ತಿಟ್ಟಿದ್ವಲ್ಲ ಅದನ್ನು ರುಬ್ಕೋಬೇಕು ನುಣ್ಣಗೆ. ಅದು ರುಬ್ಕೊಬರೋಷ್ಟೊತ್ತಿಗೆ ನೋಡಿ, ಇದು ಎಣ್ಣೆ ಬಿಟ್ಟು ಚೆನ್ನಾಗೆ ಮಸಾಲೆ ಎಲ್ಲ ಇರ್ತಿದೆ. ಅದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಮಶ್ರೂಮ್ನ ಹಾಕ್ಕೋಬೇಕು. ಮಶ್ರೂಮ್ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಶ್ರೂಮ್ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಅದು ಬೇಯಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಹಾಕಿದ್ದು ಸ್ಕಿಪ್ ಆಗಿದೆ. ಅದು ನೋಡಿ ಈ ಥರ ನೀರು ಬಿಟ್ಕೋಬೇಕು. ಚೆನ್ನಾಗೆ ನೀರು ಬಿಟ್ಕೊಂಡು ಆದಮೇಲೆ ಮಸಾಲ ಹಾಕ್ಕೊಳ್ಳಿ. ಈ ಥರ ಮಸಾಲ ಹಾಕಿ ಅದನ್ನು ಚೆನ್ನಾಗೆ ಕುದಿಯೋಕ್ಕೆ ಬಿಡಬೇಕು. ಈ ಥರ ನಿಮ್ಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೊಂಡು ಈ ಥರ ಕುದಿಯೋಕ್ಕೆ ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕು. ಕೊತ್ತಂಬರಿ ಉದುರಿಸಿದ್ಮೇಲೆ ಉಪ್ಪು ಖಾರ ಟೇಸ್ಟ್ ನೋಡಿ ಆಮೇಲೆ ನೀವು ಉಪ್ಪು ಹಾಕ್ಕೊಳ್ಳಿ, ಏಕೆಂದರೆ ಸ್ಪೈಸಸಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಬಿಸಿ ಅನ್ನದ ಜೊತೆಗೆ ಇದನ್ನು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆಹಣ್ಣು ಕೊಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿರುತ್ತೆ. ನಾನು ಮಾಡಿರುವಂತಹ ಮಶ್ರೂಮ್ ಗ್ರೇವಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.